ಗುರುಗಳೇ, ಇನ್ನು ಮಂತ್ರಾಲಯದಲ್ಲಿ ರಾಯರ ಬೃಂದಾವನದ ಪಕ್ಕವೇ ವಾದೀಂದ್ರ ತೀರ್ಥರ ಬೃಂದಾವನವನ್ನ ಕಾಣ್ತೇವೆ. ರಾಯರಿಗೆ ಅತಿ ಪ್ರಿಯವಾದವರು ಅಂತ ಕೂಡ ತಾವು ಹೇಳಿದ್ರಿ. ಜ್ಞಾನಿಗಳ ಮಾತಿನಂತೆ ರಾಯರ ಅನುಗ್ರಹ ಆಗ್ಬೇಕಾದ್ರೆ ವಾದೀಂದ್ರ ತೀರ್ಥರ ಅನುಗ್ರಹ ಮೊದಲಾಗ್ಬೇಕಾ, ರಾಯರಿಗೆ ಅನುಗ್ರಹ ಮಾಡಿ ಅಂತ ನಾವು ಕೇಳ್ಬೇಕಾ? ಹೇಗೆ ನಾವು ಅವರಲ್ಲಿ ಹೋಗ್ಬೇಕು, ಯಾಚನೆ ಮಾಡಬೇಕು ಅನ್ನೋದು? ಖಂಡಿತವಾಗಮ್ಮ. ಯಾಕೆ ಅಂದರೆ ರಾಘವೇಂದ್ರ ಸ್ವಾಮಿಗಳವರಿಗೆ ವಾದೀಂದ್ರ ಸ್ವಾಮಿಗಳಲ್ಲಿ ಅಪಾರ ಪ್ರೀತಿ, ಅಪಾರ ಅಂತಃಕರಣ. ಅದಕ್ಕೆ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಲೌಕಿಕವಾಗಿ ನೋಡಿ, ಇಬ್ಬರು ಒಬ್ಬರ ಮನೆಗೆ ಹೋಗಿರ್ತೀವಿ, ಉಪಚಾರಕ್ಕೆ ಅವರು ಒಬ್ಬರಿಗೆ ಒಂದು ಲೋಟ ಹಾಲು ಕೊಟ್ಟು ಒಬ್ಬರನ್ನ ಸುಮ್ಮನೆ ಬಿಟ್ಟರೆ, ನೀವು ನಿಮಗೆ ಹಾಲು ಕೊಟ್ಟಿದ್ದಾರೆ ಅಂತ ನಿಮಗೆ ಸಂತೋಷ ಆಗಲ್ಲ, ನಮ್ಮ ಜೊತೆಗೆ ಬಂದವ್ರಿಗೂ ಅವರು ಇಗ್ನೋರ್ ಮಾಡಿದ್ರು ಅಂತ ನಿಮಗೆ ಬೇಜಾರಾಗುತ್ತೆ. ಇದು ಲೌಕಿಕ. ಇನ್ನು ಪಾರಮಾರ್ಥಿಕ ದೃಷ್ಟಿಯಿಂದ ರಾಘವೇಂದ್ರ ಸ್ವಾಮಿಗಳು ಲೋಕಮಾನ್ಯರು, ಪಕ್ಕದಲ್ಲಿ ಕೂತಿರೋ ಮಹಾನುಭಾವರು ವಾದೀಂದ್ರ ತೀರ್ಥರು ಲೋಕಮಾನ್ಯರೇ, ಮಹಾಜ್ಞಾನಿಗಳು, ಗ್ರಂಥಕರ್ತರು, ಅವರೂ ದೇವತೆಗಳೇ. ಅಲ್ಲಿ ಹೋದಾಗ ಥ್ರೂ ದಿ ಪ್ರಾಪರ್ ಚಾನಲ್ ಇಲ್ಲದೆ ಇದ್ದರೆ ನಮಗೆ VVIP ಸಿಗೋದಿಲ್ಲ. ರಾಘವೇಂದ್ರ ಸ್ವಾಮಿಗಳು VVIPs, ಅವರ ಎಷ್ಟು VIP ಹಾಕ್ಕೊಂಡು ಸಾಲದವರಿಗೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರಲ್ಲಿ ನಾವು ಹೋಗಿ ವಾದೀಂದ್ರ ಸ್ವಾಮಿಗಳನ್ನು ಸ್ತೋತ್ರ ಮಾಡಿದ್ರೆ ಅವರು ರೆಕಮೆಂಡ್ ಮಾಡ್ತಾರೆ, ಸ್ವಾಮಿ ನಿಮ್ಮ ಕೂಸು ಬಂದಿದೆ ನೋಡ್ರಿ ಅವ್ರನ್ನ ಅಂತ. ಆದ್ದರಿಂದ ಸಾಮಾನ್ಯವಾಗಿ ಒಬ್ಬ ಲೌಕಿಕ VIP ನೋಡಬೇಕು ಅಂದರೆ PAನ ಕಾಂಟ್ಯಾಕ್ಟ್ ಮಾಡಬೇಕಲ್ವಾ. PAಗೆ ಫೋನ್ ಮಾಡದೇ ಇದ್ದರೆ ನಾವು ಏನು ಮಾಡಿದ್ರೂ ಮುಖ್ಯ ವ್ಯಕ್ತಿ ಸಿಗೋದೇ ಇಲ್ಲ ಅಲ್ವಾ. PAನ ಚೆನ್ನಾಗಿ ಇಟ್ಕೋಬೇಕು ನಾವು. PA ಇಂಪಾರ್ಟೆಂಟ್ ಆಗ್ತಾನೆ. ಅವರು ಮುಖ್ಯವಾಗಿದ್ದರೂ ಕೂಡ PA ಇಂಪಾರ್ಟೆಂಟೇ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರಿಗೆ ಪರ್ಸನಲ್ ಸೆಕ್ರೆಟರಿ ಇದ್ದಾಗೆ ನಮ್ಮ ವಾದೀಂದ್ರ ತೀರ್ಥರು. ವಾದೀಂದ್ರ ತೀರ್ಥರಲ್ಲಿ ಮೊರೆ ಹೋದ್ವಿ ಅಂದರೆ ಅವರು ಕರುಣೆಯಿಂದ ರಾಘವೇಂದ್ರ ಸ್ವಾಮಿಗಳವರ ಹತ್ರ ಹೋಗಿ ಬಿಡ್ತಾರೆ, ಸ್ವಾಮಿ ಈ ಕೂಸಿಗೆ ಸ್ವಲ್ಪ ಅನುಗ್ರಹ ಮಾಡಿರಿ ಅಂತ. ವಾದೀಂದ್ರ ತೀರ್ಥರು ಹೇಳಿದ್ದಾರೆ ಅಂದರೆ ರಾಯರು ಖಂಡಿತ ಮಾಡಿದ್ರು ಅಂತ ಅರ್ಥ. ಆದ ಕಾರಣ ವಾದೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯರಾದ ಕಾರಣ ವಾದೀಂದ್ರ ಸ್ವಾಮಿಗಳವರ ಪಾದಕ್ಕೆ ಬಿದ್ದರೆ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಅವರು ಬೀಳಿಸ್ತಾರೆ, ನಮಗೆ ಕೇಳಿದ್ದನ್ನು ಕೊಡಿಸ್ತಾರೆ.